ನಾನು ಸವಿತಾ. ನನಗೆ ಚಿಕ್ಕ ವಯಸ್ಸು ಇದ್ದಾಗಲೇ ಮನೆಯಲ್ಲಿ ನನಗೆ ಮದುವೆ ಮಾಡಿದರು. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ಅಮ್ಮ ಮತ್ತು ಅಣ್ಣ ಇದ್ದೆವು. ನನ್ನ ಗಂಡನ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತೆ ನನ್ನ ಮಾವ ಇದ್ದರು. ಮದುವೆಯಾಗಿ 1 ವರ್ಷಕ್ಕೆ ನನಗೆ ಒಂದು ಹೆಣ್ಣು ಮಗು ಆಯಿತು. ನನ್ನ ಗಂಡನ ಮನೆಯಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹೀಗೆ ಒಂದು ದಿನ ನನ್ನ ಮಾವ ತೀರಿ ಹೋದರು. ಆ ನೋವಿನ ನಡುವೆಯೇ ನನ್ನ ಗಂಡನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತು. ಹಾಗಾಗಿ ಅವರು ನನ್ನ ಮಗಳನ್ನು ಬಿಟ್ಟು ವಿದೇಶಕ್ಕೆ ಹೋದರು. ಅವರು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದರು. ಹೀಗೆ ಒಂದು ದಿನ ಮನೆಗೆ ಬಂದಾಗ ಅವರು ಹೇಳಿದರು, ನೋಡು ಸವಿತಾ, ನಾನು ಹೀಗೆ ತಿಂಗಳಿಗೊಮ್ಮೆ ನಿಮ್ಮನ್ನು ನೋಡಲು ಬರುತ್ತಿದ್ದರೆ ನನ್ನ ಸಂಬಳ ಎಲ್ಲ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಇನ್ನು ಮುಂದೆ ವರ್ಷಕ್ಕೊಮ್ಮೆ ಬರ್ತೀನಿ. ನಾನು ಅದಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಸರಿ ಆಯಿತು, ಹಾಗೆ ಮಾಡಿ ಎಂದೆ. ನಂತರ ನಾನು ಅವರಿಗಾಗಿ ಕಾದಿದ್ದ ವರ್ಷಗಳು. ನನ್ನ ಮಗಳಿಗೆ 13 ವರ್ಷ ಆಯಿತು. ಇಷ್ಟು ವರ್ಷ ಕಳೆದರೂ ನನ್ನ ಗಂಡ ಮನೆಗೆ ಬರಲೇ ಇಲ್ಲ. ನಾನು ಒಬ್ಬಳೇ ಮನೆ ನಡೆಸಲು ತುಂಬಾ ಕಷ್ಟವಾಯಿತು. ಹಾಗಾಗಿ ನಾನು ಮನೆ ಕೆಲಸಕ್ಕೆ ಸೇರಿಕೊಂಡೆ. ಹೀಗೆ ನನ್ನ ಮಗಳಿಗೂ ಕೂಡ 20 ವರ್ಷ ಆಯಿತು. ಅವಳಿಗೆ ಒಂದು ಒಳ್ಳೆ ಹುಡುಗನನ್ನು ಕೊಟ್ಟು ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಾ ಇದ್ದೆ. ಒಂದು ಹುಡುಗನ ಫೋಟೋ ಬಂತು. ಹುಡುಗ ನೋಡಲು ತುಂಬಾ ಚೆನ್ನಾಗಿದ್ದ. ಹಾಗೆ ಮನೆ ಕಡೆಯೆಲ್ಲ ಆಸ್ತಿ ಜೋರಾಗಿ ಇದೆ ಅಂತ ನಾನು ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದೆ. ತುಂಬಾ ಕಷ್ಟಪಟ್ಟು ಒಂದು ಚೀಟಿ ಹಾಕಿದ್ದೆ, ಸಾಲ ಮಾಡಿದ್ದೆ. ಅದನ್ನು ಎತ್ಕೊಂಡು ನನ್ನ ಮಗಳ ಮದುವೆ ಮಾಡಿದೆ. ನಂತರ ನನ್ನ ಮಗಳು ಅವರ ಅತ್ತೆ ಮನೆಗೆ ಹೋಗುವಾಗ ತುಂಬಾ ಅಳುತ್ತಾ ಇದ್ದಳು. ನಾನು ಅವಳಿಗೆ ಆಸರೆಯಾಗಿ ಸಮಾಧಾನ ಮಾಡಿ ಅವರ ಮನೆಗೆ ಕಳುಹಿಸಿದೆ. ನಂತರ ಒಂದು ದಿನ ಗುರುಗಳ ಹತ್ತಿರ ಶಾಸ್ತ್ರವನ್ನು ಕೇಳಿ ಒಂದು ಒಳ್ಳೆ ದಿನ ನೋಡಿ ನನ್ನ ಮಗಳು ಅಳಿಯನನ್ನು ಮನೆಗೆ ಕರೆದೆ. ನಂತರ ಅವರಿಬ್ಬರನ್ನೂ ರೂಮಿಗೆ ಕಳುಹಿಸಿದೆ. ನಂತರ ಬೆಳಿಗ್ಗೆ ಆಯಿತು. ನಾನು ತಿಂಡಿ ರೆಡಿ ಮಾಡಿ ಅವರಿಬ್ಬರಿಗೂ ಬಡಿಸಿದೆ. ನಂತರ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಕುಳಿತಿದ್ದೆವು. ಸಂಜೆ ಆಯಿತು. ಚಹಾ ಕುಡಿದು ಟಿವಿ ನೋಡುತ್ತಾ ಕುಳಿತಿದ್ದೆವು. ನಂತರ ನನ್ನ ಅಳಿಯ ಮಗಳು ಅವರ ಮನೆಗೆ ಹೊರಡುತ್ತೀನಿ ಎಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲೇ ನಾಳೆ ಹೋಗವರಂತೆ ಅಂದೆ. ಅದಕ್ಕೆ ಅಳಿಯಂದರು ಹೇಳಿದರು, ಇಲ್ಲ ಅತ್ತೆ, ನಾನು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು, ಹಾಗಾಗಿ ಹೋಗಲೇಬೇಕು. ಅದಕ್ಕೆ ನಾನು ಸರಿಯಾಯಿತು, ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ, ಮನೆಗೆ ಹೋದ ಮೇಲೆ ಕಾಲ್ ಮಾಡಿ ಅಂತ ಹೇಳಿ ಕಳುಹಿಸಿದೆ. ನಂತರ ಇಬ್ಬರೂ ಮನೆಗೆ ಹೋದರು. ನನ್ನ ಮಗಳು ಕಾಲ್ ಮಾಡಿದಳು. ನಾನು ಅವಳಿಗೆ ಕೇಳಿದೆ, ಆತಂಕದಿಂದ ಆ ಮನೆಯಲ್ಲಿ ನೀನು ಸುಖವಾಗಿ ಇದ್ದೀಯಾ ಅಮ್ಮ ಅಂದೆ. ಅದಕ್ಕೆ ಅವಳು ಹೇಳಿದಳು, ಹೂ ಅಮ್ಮ, ನನ್ನನ್ನು ಇಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನು ತುಂಬಾ ಸುಖವಾಗಿ ಇದ್ದೀನಿ ಅಮ್ಮ ಅಂದಳು. ನನಗೆ ಅದನ್ನು ಕೇಳಿ ತುಂಬಾ ಸಂತೋಷವಾಯಿತು. ನಂತರ ನಾನು ಅವಳಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ಯಾರು ಏನೇ ಹೇಳಿದರೂ ನೀನು ಅವರಿಗೆ ಎದುರು ಉತ್ತರ ಕೊಡಬೇಡ ಅಂದೆ. ಅದಕ್ಕೆ ಅವಳು ಸರಿಯಾಯಿತು ಅಮ್ಮ ಅಂದಳು. ಅದಕ್ಕೆ ನಾನು ಸರಿ ಆಯಿತು ಮಗಳೇ, ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ನಂತರ ನಾನು ಅಂದುಕೊಂಡೆ, ಸದ್ಯ ಹೇಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಮತ್ತೆ ಮನೆ ಸಿಕ್ಕಿತು ಅಂತ. ನಂತರ ನಾನು ನನ್ನ ನಿತ್ಯ ಜೀವನವನ್ನು ನಡೆಸುತ್ತಿದ್ದೆ. ದಿನಕ್ಕೆ 3 ಮನೆ ಕೆಲಸ ಮಾಡಿ ನನ್ನ ಮಗಳ ಮದುವೆಗೆ ಅಂತ ಮಾಡಿದ ಸಾಲವನ್ನು ತೀರಿಸಿದೆ. ಒಂದು ದಿನ ನನ್ನ ಮಗಳು ನನಗೆ ಕರೆ ಮಾಡಿ ನಡುಗುವ ಧ್ವನಿಯಲ್ಲಿ, ಅಮ್ಮ, ನಮ್ಮ ಮಾವನಿಗೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟಲಲ್ಲಿ ಇದ್ದಾರೆ ಅಂದಳು. ನಾನು ಅವಳಿಗೆ ಹೇಳಿದೆ, ನೀನು ಗಾಬರಿ ಮಾಡಿಕೋಬೇಡ ಮಗಳೇ, ಧೈರ್ಯವಾಗಿರು. ದೇವರು ಒಳ್ಳೆಯವರಿಗೆ ಈ ತರ ಕಷ್ಟ ಕೊಡ್ತಾನೆ. ಅವರು ಹುಷಾರಾಗಿ ಮನೆಗೆ ಬರ್ತಾರೆ, ತಲೆ ಕೆಡಿಸಿಕೋಬೇಡ ಆಯ್ತಾ ಅಂದೆ. ಅದಕ್ಕೆ ಅವಳು ಸರಿ ಅಮ್ಮ ಆಯ್ತು ಅಂದಳು. ನಾನು ಸರಿ ಆಯಿತು, ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಬಿಡು ಅಂದೆ. ಅವಳು ಸರಿ ಆಯಿತು ಅಂದಳು. ಅದೇ ರೀತಿ ನಾನು ಬೆಳ್ಳಿಗೆ ಅವರ ಊರಿಗೆ ಹೋಗಲು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಮನೆ ಇರೋದು ಮೈಸೂರು ಹತ್ತಿರ ಇರೋ ಒಂದು ಚಿಕ್ಕ ಹಳ್ಳಿಯಲ್ಲಿ. ಅವರ ಊರು ಇರೋದು ಹನೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ. ನಮ್ಮ ಮನೆಯಿಂದ ಅವರ ಮನೆಗೆ ಹೋಗಲು 5-6 ಗಂಟೆ ಸಮಯ ಬೇಕು. ನಾನು ಅವರ ಮನೆಗೆ ಹೋದೆ. ಅವರ ಮಾವ ಪೂರ್ತಿ ಹುಷಾರಾಗಿದ್ದಾರೆ ಎಂದು ನನ್ನ ಮಗಳು ಹೇಳಿದಳು. ನನಗೆ ಅದನ್ನು ಕೇಳಿ ನಿರಾಳವಾಯಿತು, ಸಮಾಧಾನ ಆಯಿತು. ಹಾಗೆ ಅವಳು ಇನ್ನೊಂದು ವಿಷಯ ಹೇಳಿದಳು, ಮಾವನಿಗೆ ಕೆಲವೊಂದು ಔಷಧಿಗಳು ಬೇಕು ಅಮ್ಮ, ಆದರೆ ಅದು ಇಲ್ಲಿ ಸಿಗುವುದಿಲ್ಲ, ಮೈಸೂರಿನಲ್ಲಿ ಸಿಗುತ್ತೆ ಅಂದಳು. ನಾನು ಅದಕ್ಕೆ ಸರಿ ಮಗಳೇ ಆಯಿತು, ಅದು ಯಾವುದು ಔಷಧಿಗಳು ಎಂದು ನನಗೆ ಚೀಟಿ ಕೊಡು, ನಾನು ತಂದು ಕೊಡುತ್ತೀನಿ ಅಂದೆ. ಅದಕ್ಕೆ ಅವಳು ಹೇಳಿದಳು, ಬೇಡ ಅಮ್ಮ, ನಾಳೆ ನಿನ್ನ ಅಳಿಯ ಕೂಡ ನಿನ್ನ ಜೊತೆ ಬರ್ತಾರೆ, ಹೇಗಿದ್ರೂ ಔಷಧಿ ತಗೋಬೇಕಲ್ಲ ಅಂದಳು. ಅದಕ್ಕೆ ನಾನು ಹೇಳಿದೆ, ನಾನು ಈಗಲೇ ಹೊರಡುವೆ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದಳು, ಬೇಡ, ನೀನು ಇವತ್ತು ಇಲ್ಲೇ ಇರು, ನಾಳೆ ಅವರು ನಿನ್ನ ಜೊತೆ ಬರುತ್ತಾರೆ ಅಮ್ಮ,
ಇಬ್ಬರೂ ಒಟ್ಟಿಗೆ ಹೋಗುವಾರಂತೆ ಬಿಡು ಅಂದಳು. ಅದಕ್ಕೆ ನಾನು ಸರಿ ಆಯ್ತು ಮಗಳೇ ಅಂದೆ. ನಂತರ ರಾತ್ರಿ ಆಯಿತು. ನಾನು ಅವರ ಮನೆಯಲ್ಲಿ ಊಟವನ್ನು ಮುಗಿಸಿ ಮಲಗಿಕೊಂಡೆ. ನಂತರ ಬೆಳಿಗ್ಗೆ ಆಯಿತು. ನಾನು ಮತ್ತೆ ಅಳಿಯ ಇಬ್ಬರೂ ತಿಂಡಿ ಮಾಡಿ ಊರಿಗೆ ಹೋದೆವು. ಇಬ್ಬರು ಒಟ್ಟಿಗೆ ಮೈಸೂರು ಸಿಟಿಗೆ ಹೋಗಿ ಔಷಧಿಯನ್ನು ತೆಗೆದುಕೊಂಡೆವು. ನಂತರ ಅಳಿಯಂದರು ಹೇಳಿದರು, ನಾನು ಇನ್ನು ಊರಿಗೆ ಹೋಗುತ್ತೀನಿ ಅತ್ತೆ, ನೀವು ಮನೆಗೆ ಹೋಗಿ ಅಂದರು. ಅದಕ್ಕೆ ನಾನು ಹೇಳಿದೆ ಪ್ರೀತಿಯಿಂದ, ಅಯ್ಯೋ ಇಷ್ಟು ದೂರ ಬಂದು ಹಾಗೆ ಹೋಗುತ್ತೀರಾ, ಮನೆಗೆ ಬನ್ನಿ ನಾಳೆ ಹೋಗವರಂತೆ ಅಂದೆ. ಅದಕ್ಕೆ ಅವರು ಬೇಡ ಅತ್ತೆ, ನಾನು ಈಗ ಹೊರಡುತ್ತೀನಿ, ಮುಂದಿನ ತಿಂಗಳು ಔಷಧಿ ತರೋಕೆ ಬರುತ್ತೀನಲ್ಲ, ಆಗ ಇಲ್ಲೇ ಉಳ್ಕೋತೀನಿ ಅಂದರು. ಅದಕ್ಕೆ ನಾನು ಸರಿ ಆಯಿತು ಅಳಿಯಂದಿರೆ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂದೆ. ಅವರು ಸರಿ ಅಂತ ಊರಿಗೆ ಹೊರಟರು. ನಾನು ಮನೆಗೆ ಬಂದೆ. ನಾನು ದಿನ ಮನೆ ಕೆಲಸಕ್ಕೆ ಹೋಗು ಬರುವುದೇ ನನ್ನ ಜೀವನವಾಗಿತ್ತು. ನಾನು ಮಾಡೋ ಮನೆ ಕೆಲಸದ ಓನರ್ ಎಲ್ಲರೂ ಒಳ್ಳೆಯವರೇ ಆಗಿದ್ದರು. ಇಬ್ಬರನ್ನು ಬಿಟ್ಟು ಒಬ್ಬ ಮನೆ ಓನರ್ ಮಗನಿಗೆ 33 ವರ್ಷ ಆಗಿತ್ತು. 2 ತಿಂಗಳಿಂದ ಅವನು ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ನಾನು ಏನು ಮಾಡಲಿ? ಮನೆ ಓನರ್ ಬಳಿ ನಾನು ಮದುವೆಗೆ ಎಂದು ಸಾಲ ಮಾಡಿದ್ದೇನೆ. ಹಾಗಾಗಿ ಇನ್ನು 3 ತಿಂಗಳುಗಳು ನಾನು ಅವರ ಮನೆಯಲ್ಲಿ ಕೆಲಸ ಮಾಡಲೇಬೇಕು. ಅವರ ಮಗ ನಾನು ಕೆಲಸ ಮಾಡುವಾಗಲೆಲ್ಲ ಬೇಕಂತಲೇ ಕೆಳಗಡೆ ಏನಾದರೂ ಚೆಲ್ಲುತ್ತಿದ್ದ. ಹೀಗಾಗಿ ಅವನಿಂದ ನನಗೆ ತುಂಬಾ ಕಿರಿಕಿರಿ ತೊಂದರೆ ಆಗುತ್ತಿತ್ತು. ನಾನು ಎಲ್ಲವನ್ನೂ ಸಹಿಸಿಕೊಂಡು ಕೆಲಸ ಮುಂದುವರೆಸುತ್ತಿದ್ದೆ. ಹೀಗೆ ಒಂದು ದಿನ ಧೈರ್ಯ ಮಾಡಿ ಅವನ ವಿಷಯವನ್ನು ಓನರ್ನ ಬಳಿ ಹೇಳಿದೆ. ಆಗ ಅವರು ಹೇಳಿದರು, ಈ ತರ ಎಲ್ಲ ಮಾಡುತ್ತಾನ ಅವನು? ನೋಡಮ್ಮ ಸವಿತಾ, ನೀನು ಬೇಜಾರು ಮಾಡ್ಕೋಬೇಡ, ಅವನಿಗೆ ಬುದ್ಧಿ ಹೇಳುತ್ತೀನಿ ಅಂದರು. ಆಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಹೀಗೆ ಒಂದು ದಿನ ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಮೊಬೈಲಿಗೆ ನನ್ನ ಅಳಿಯ ಕಾಲ್ ಮಾಡಿದರು. ಅವರು ಹೇಳಿದರು, ಅತ್ತೆ, ನಾನು ನಾಳೆ ಊರಿಗೆ ಬರುತ್ತೀನಿ ಔಷಧಿ ತಗೊಂಡು ಹೋಗೋಕೆ. ನೀವು ಬಿಡುವಿನಲ್ಲಿ ಇದ್ದರೆ ಸ್ವಲ್ಪ ಸಿಟಿಗೆ ಹೋಗಿ ಔಷಧಿಯನ್ನು ತಗೊಂಡು ಇಟ್ಟಿರಿ ಅಂದರು. ಅದಕ್ಕೆ ನಾನು ಹೇಳಿದೆ, ಸರಿ ಆಯಿತು ಅಳಿಯಂದಿರೆ, ನೀವು ನಿಧಾನವಾಗಿ ಬನ್ನಿ, ನಾನು ತಂದು ಇತ್ತಿರುತ್ತೇನೆ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಅಷ್ಟರಲ್ಲಿ ಓನರ್ ಮಗ ಬಂದು ನನಗೆ ಕೋಪದಿಂದ ಬಯಲು ಶುರು ಮಾಡಿದನು. ನೀವು ಏನು ಕೆಲಸ ಮಾಡೋಕೆ ಬಂದಿದ್ದೀರಾ, ಇಲ್ಲ ಫೋನ್ನಲ್ಲಿ ಮಾತಾಡೋಕೆ ಬಂದಿದ್ದೀರಾ ಅಂದನು. ನಾನು ಅವನಿಗೆ ಹೇಳಿದೆ, ನಾನು ಈಗ ಕೆಲಸ ಮಾಡಿ ಮುಗಿಸಿ ಮಾತನಾಡುತ್ತಿದ್ದೀನಿ, ನನ್ನ ಕೆಲಸ ಮುಗಿಯಿತು, ನಾನು ಇನ್ನು ಮನೆಗೆ ಹೋಗುತ್ತಿದ್ದೀನಿ ಅಂದೆ. ಅದಕ್ಕೆ ಅವನು, ಇನ್ನು ನಿಮ್ಮ ಕೆಲಸ ಮುಗಿದಿಲ್ಲ, ನನ್ನ ರೂಮ್ ಫುಲ್ ಗಲೀಜು ಆಗಿದೆ, ಹೋಗಿ ಅದನ್ನು ಕ್ಲೀನ್ ಮಾಡಿ ಅಂದನು. ಅದಕ್ಕೆ ನಾನು ಹೇಳಿದೆ, ನಿಜವಾಗಲೂ ದಯವಿಟ್ಟು ಇಲ್ಲ, ನಾಳೆ ಬಂದು ಮಾಡುತ್ತೀನಿ, ಈಗ ನನಗೆ ಸ್ವಲ್ಪ ಕೆಲಸ ಇದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅಂದೆ. ಅದಕ್ಕೆ ಅವನು ಹೇಳಿದ, ನೀವು ಬಂದಿರೋದು ಕೆಲಸ ಮಾಡೋಕೆ ತಾನೆ, ಹಾಗಾದ್ರೆ ಫಸ್ಟ್ ನಾನು ಹೇಳೋ ಕೆಲಸ ಮುಗಿಸಿ, ಆಮೇಲೆ ನೀವು ಹೋಗಿ ಅಂದನು. ನಾನು ಅದಕ್ಕೆ ಒಳಗೆ ಕೋಪ ಮತ್ತು ಅಸಹಾಯಕತೆಯಿಂದ ಇವನು ನನ್ನನ್ನು ಇವತ್ತು ರೂಮ್ ಕ್ಲೀನ್ ಮಾಡಿವರೆಗೂ ಬಿಡೋದಿಲ್ಲ ಅನ್ಸುತ್ತೆ ಅನ್ಕೊಂಡು, ಸರಿ ಆಯ್ತು ಮಾಡ್ತೀನಿ ಅಂದು ಅವನ ರೂಮಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ನಂತರ ಮನೆಗೆ ಹೋದೆ. ನಂತರ ಸಮಯ ರಾತ್ರಿ 7 ಗಂಟೆ ಆಯಿತು. ನನ್ನ ಅಳಿಯ ಮನೆಗೆ ಬಂದರು. ಆಗ ನಾನು ತಲೆಯನ್ನು ಹೊಡೆದುಕೊಂಡಂತೆ ಯೋಚಿಸಿದೆ, ಅಯ್ಯೋ, ಇವರು ಔಷಧಿ ತರೋಕೆ ಹೇಳಿದ್ರು ಅಲ್ವಾ, ಮರೆತೇ ಬಿತ್ತನಲ್ಲ ಅನ್ಕೊಂಡೆ. ಅಳಿಯಂದಿರು ಯಾವುದೋ ಬೈಕ್ನಲ್ಲಿ ಬಂದಿದ್ರು. ಅವರು ಬಂದ ತಕ್ಷಣ, ಅತ್ತೆ ಔಷಧಿ ಕೊಡಿ, ಟೈಮ್ ಆಗಿದೆ, ನಾನು ಮತ್ತೆ ಊರಿಗೆ ಹೋಗಬೇಕು ಅಂದ್ರು. ಆಗ ನಾನು ಹೇಳಿದೆ, ಅಪರಾಧಿ ಭಾವದಿಂದ ಅಳಿಯಂದಿರೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಔಷಧಿ ತರೋದನ್ನ ಮರೆತುಬಿಟ್ಟೆ ಅಂದೆ. ಅದಕ್ಕೆ ಅವರು ಹೇಳಿದರು ಸ್ವಲ್ಪ ಬೇಸರದಿಂದ, ಅಯ್ಯೋ ಅತ್ತೆ, ಇದೇನು ಮಾಡಿದ್ರಿ ನೀವು, ಹೋಗಲಿ ಬಿಡಿ, ನಾನು ಹೋಗ್ತಾ ಹಾಗೆ ತಗೊಂಡು ಹೋಗುತ್ತೀನಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಈಗಲೇ ಸಮಯ 8 ಆಗಿದೆ, ನೀವು ಈ ಸಮಯದಲ್ಲಿ ಈ ಬೈಕಲ್ಲಿ ಹೋಗೋದು ಒಳ್ಳೆದಲ್ಲ, ಹಾಗಾಗಿ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಅಂದೆ. ಅದಕ್ಕೆ ಅವರು ಸರಿ ಅತ್ತೆ, ಆಯಿತು, ಇರಿ, ಔಷಧಿ ತಗೊಂಡು ವಾಪಸ್ ಬರುತ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಊಟ ಮಾಡಿ ಆಮೇಲೆ ಹೋಗಿ ತನ್ನಿ ಅಳಿಯಂದಿರೆ, ಬನ್ನಿ ಇಬ್ಬರು ಊಟ ಮಾಡೋಣ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಆಮೇಲೆ ಇಬ್ಬರೂ ಒಟ್ಟಿಗೆ ಊಟ ಮಾಡಿ ಮುಗಿಸಿದೆವು. ಅಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಬರಲು ಶುರು ಆಯಿತು. ಸ್ವಲ್ಪ ಸಮಯದ ನಂತರ ಮಳೆ ಕಮ್ಮಿಯಾಯಿತು. ನಂತರ ಅಳಿಯಂದರು, ನಾನು ಹೋಗಿ ಔಷಧಿ ತರುತ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ, ನಾನು ಸೀರೆ ಉಟ್ಟುಕೊಂಡು ಬರುತ್ತೀನಿ ಇರಿ ಅಂದೆ. ಅದಕ್ಕೆ ಅವರು, ಅಯ್ಯೋ ಅತ್ತೆ, ಬೇಡ ಬಿಡಿ, ನೀವು ಬೇರೆ ಯಾಕೆ ಬರ್ತೀರಾ ಅಂದ್ರು. ಅದಕ್ಕೆ ನಾನು ಹೇಳಿದೆ,
ಕಳಕಳಿಯಿಂದ ಈ ಸಮಯದಲ್ಲಿ ಈ ರಸ್ತೆಯಲ್ಲಿ ಯಾರು ಜನ ಓಡಾಡುವುದಿಲ್ಲ. ನೀವು ಒಬ್ಬರೇ ಹೋಗೋದು ಸರಿ ಇಲ್ಲ. 5 ನಿಮಿಷ ಇರಿ, ನಾನು ಬರ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ನಂತರ ನಾನು ಮತ್ತೆ ಅವರು ಬೈಕಲ್ಲಿ ಹೊರಟೆವು. ಆಮೇಲೆ ಔಷಧಿಯನ್ನು ತೆಗೆದುಕೊಂಡು ವಾಪಸ್ ಬರುತ್ತಿದ್ದಾಗ ಜೋರು ಮಳೆ ಬರಲು ಶುರು ಆಯಿತು. ನನ್ನ ಮತ್ತೆ ಅಳಿಯ ಬಟ್ಟೆಯೆಲ್ಲ ಪೂರ್ತಿ ಒದ್ದೆ ಆಯಿತು. ನಂತರ ಅವರು ಬೈಕನ್ನು ಒಂದು ಖಾಲಿ ಶೆಡ್ ಒಳಗೆ ನಿಲ್ಲಿಸಿದರು. ನಂತರ ಇಬ್ಬರೂ ಮಾತನಾಡುತ್ತಾ ಇದ್ದೆವು. ಮಳೆ ಚಳಿಯಲ್ಲಿ ನಾನು ಬೇರೆ ತೆಳು ಸೀರೆ ಉಟ್ಟುಕೊಂಡು ಬಂದಿದ್ದರಿಂದ ನನಗೆ ಚಳಿ ಜಾಸ್ತಿ ಆಯಿತು. ಹೀಗೆ ಇಬ್ಬರು ನಿಂತಿರುವಾಗ ಸಡನ್ನಾಗಿ ಜೋರಾಗಿ ಗುಡುಗು ಬಂತು. ನಾನು ಭಯಭೀತಳಾಗಿ ಎದರಿ ನನ್ನ ಕಾಲು ಸ್ಲಿಪ್ ಆಗಿ ಅವರ ಹತ್ತಿರ ಬಿದ್ದೆ. ಚಳಿ ಮಳೆಗೆ ನಾನು ಬಿಸಿಯಾಗ ತೊಡಗಿದೆ. ಅವರ ಸ್ಪರ್ಶದಿಂದ ರೋಮಾಂಚನಗೊಂಡೆ. ನಂತರ ಇಬ್ಬರು ಮೈ ಮರೆತು ಪ್ರೀತಿಯಿಂದ ಅಲ್ಲೇ ಸೇರಿದೆವು. ಅಷ್ಟರಲ್ಲಿ ಮಳೆ ನಿಲ್ಲಿತು. ಮನೆಗೆ ಹೋದೆವು. ನಂತರ ಅಳಿಯಂದಿರು ಮತ್ತು ನಾನು ತುಂಬಾ ಖುಷಿಯಿಂದ ಆ ರಾತ್ರಿ ಕಳೆದೆವು.